ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಓಕೆನಾ, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರಾಗಿ ನೀವು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಭ್ರಷ್ಟಾಚಾರ ಸಂಬಂಧಪಟ್ಟಂತ ಹೇಳಿಕೆ, ರಾಜ್ಯದಲ್ಲಿ ನಂಬರ್ 1 ಭ್ರಷ್ಟಾಚಾರ ಅಂತ ಕೊಟ್ಟಿರುವಂತಹ ಹೇಳಿಕೆ ವರದಿಯಾಗಿರುವಂತದ್ದು, ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಬಿಜೆಪಿ ಮತ್ತು ಜೆಡಿಎಸ್? ಇದನ್ನ ಸಾಕಷ್ಟು ಟೀಕೆ ವ್ಯಕ್ತಪಡಿಸ್ತಾರೆ. ಬಿಜೆಪಿ ನಾನು ಮತ್ತೆ ಪದ ಹೇಳ್ತೇನೆ, ನಿನ್ನೆ ದಿವಸ ನಾನು ಮಾತನಾಡಿದ್ದು ಮಾಧ್ಯಮದ ಮಿತ್ರರಿಗಲ್ಲ, ನಾನು ಆ ತರದ ಹೇಳಿಕೆಯನ್ನ ಕೊಟ್ಟಿಲ್ಲ. ನಾನು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ್ದೆ. ಬರೀ ನೀವು ಕೆಲಸ ಹಂಗ್ ಮಾಡಬೇಕು, ಕೆಲಸ ಹಿಂಗ್ ಮಾಡ್ಬೇಕಂತ ಹೇಳಿದ್ರೆ ಆಗಲ್ಲ. ಗುಣಮಟ್ಟದ ಕೆಲಸ ಆಗಬೇಕು. ಶಾಲೆ ಕಟ್ತವೆ, 10 ವರ್ಷದಲ್ಲಿ ಬಿದ್ದು ಹೋಗ್ತವೆ, ರಸ್ತೆ ಮಾಡ್ತವೆ, 2 ವರ್ಷದಲ್ಲಿ ಕೆಟ್ಟು ಹೋಗ್ತವೆ. ಕರ್ನಾಟಕದಲ್ಲಿ ಈ ಒಂದು ರೀತಿ ವಾತಾವರಣ ಆಗಿರೋದ್ರಿಂದ ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವ್ ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀನಿ. ನೀವು ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ನಿಮ್ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು. ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ ಸರ್ಕಾರದ ವಿರುದ್ಧ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ. ಈಗ ಭ್ರಷ್ಟಾಚಾರ ಕಾರಣ ಅಂದ್ರೆ ಸರ್ಕಾರ ಆಳ್ತ ನಡೆಸುವಂತ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ ಕೆಂಗಲ್ ಹನುಮಂತವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನ್ ಹೇಳ್ತಾ ಇದ್ದೇನೆ ನಿಮ್ಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನ ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾನೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನ ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದು ಯಾವ್ದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಅಂಡ್ ಜಿಯೋಲಜಿ ಆಫೀಸರ್ಸ್ ಅನ್ನ ಇನ್ನು ಮೇಲೆ ಅಂದ್ರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಶನ್ ಇಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ. ಒನ್ ಮಸ್ಟ್ ಅಪ್ರಿಶಿಯೇಟ್ ದಟ್. ಸರ್, ಈಗ ಆ ಕ್ರಮ ಕೈಗೊಂಡದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂತದ್ದು, ಇಂದಿನ ಬಿಜೆಪಿ ಸರ್ಕಾರದಲ್ಲಿ 40% ಹಗರಣವನ್ನ ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳಿಗ ತನಿಖೆ ಆಗ್ತದೆ, ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ ಬಿಜೆಪಿ ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನ್ ಹೇಳ್ತೀರಿ? ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕು, ಯಾರಿಗೆ ಕೊಟ್ಟಿದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದೀವಿ ಅಂತ ಹೇಳ್ಬೇಕು. ಅದಕ್ಕಾಗಿನೇ ನಮ್ಮ ಆತ್ಮ ಅವಲೋಕನವನ್ನ ಮಾಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ, ದಿಸ್ ಗವರ್ಮೆಂಟ್, ದ್ಯಾಟ್ ಗವರ್ಮೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು ಇಡೀ ವ್ಯವಸ್ಥೆ ಹಾಳಾಗಿದೆ ಕರ್ನಾಟಕದಲ್ಲಿ, ಅದು ಒಪ್ಕೊಳ್ಳೋದೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಮುಖ್ಯಮಂತ್ರಿಗಳು ಇದು ನಿನ್ನೆ ದಿವಸ ನಾನಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದ್ರೆ ಇಟ್ ವಾಸ್ ಅನ್ಕಾಲ್ಡ್ ಫಾರ್. ಅದ್ರ ಬಗ್ಗೆ ಎಲ್ಲ ಚರ್ಚೆ, ನಾನು ಮಾತಾಡಕ್ಕಾಗತ್ತಾ ಈ ಟ್ರಾನ್ಸ್ಫರ್ ಬಗ್ಗೆ? ಅಲ್ಲಿ ಸಂಬಂಧಪಟ್ಟದ್ದು ಕೆಲಸದ ಕಾಮಗಾರಿಗಳು ಸರಿ ಆಗಲ್ಲಪ್ಪ, ಸರಿ ಮಾಡ್ಲಿಕ್ಕೆ ನೀವು ಮೆನ್ಷನ್ ಮಾಡಿ ರಿಪೋರ್ಟ್ ಅಲ್ಲಿ. ಈಗಲೂ ಬೇಕಾದ್ರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಸರ್ ಇವು ಕ್ವಾಲಿಟಿ ಕೆಡ್ತಾ ಇದಾವೆ ಕೆಲಸಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೆಚ್ಚು ಕೆಟ್ಟಿದ್ದಾವೆ ನಿಮ್ಗಿಂತ, ನಿಮ್ಮ ಹಳೆ ಮೈಸೂರು ಏರಿಯಾಕ್ಕಿಂತ. ನಾನು ಹೇಳಿದ್ದೀನಿ ಅದರಲ್ಲಿ. ನೋಡಿ, ಕಾರಣ ಏನಂದ್ರೆ ಅದಕ್ಕೆ ಕಾರಣ ನಾವೆಲ್ಲರೂ ಇದ್ದೇವೆ. ಅದಕ್ಕೆ ಭ್ರಷ್ಟಾಚಾರ ಆಗೋದು ಹೇಗೆ? ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರ ಸೇರಿದ್ರೆ ತಾನೇ ಆಗೋದು. ಮಾತಾಡ್ತಾ ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲಾ ಕಾಲದಲ್ಲಿ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ ಏನಂಗಾರೆ ಬಸವರಾಜ ರೆಡ್ಡಿ ಅವರ ಸಾಯಕತೆಯಿಂದ ಮಾತಾಡ್ತಾ ಇಲ್ಲ. ನಾವೆಲ್ಲ ಇಡೀ ವ್ಯವಸ್ಥೆಯನ್ನ ಕೆಡಿಸಿದ್ದೇವೆ. ಚುನಾವಣೆ ದಿವಸ ನಾಮಿನೇಷನ್ ಕೊಡ್ತೇವೆ, ಅಲ್ಲಿಂದನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಅದಕ್ಕೆ ಈ ವ್ಯವಸ್ಥೆನ ಸರಿ ಮಾಡ್ಲಿಕ್ಕೆ ನನಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆಯಪ್ಪ. ಐ ಹ್ಯಾವ್ ಅಬಂಡೆಂಟ್ ಫೇತ್ ಆನ್ ಮೈ ಚೀಫ್ ಮಿನಿಸ್ಟರ್. ಅದಕ್ಕೆ ಇದೇ ನಂಬಿಕೆ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ನೀವ್ ಹೇಳ್ತಾ ಇದ್ದಾರೆ. ಇದೇ ನಂಬಿಕೆ ಎಲ್ಲಾ ಸಚಿವರ ಮೇಲೆ ಕೂಡ ಇದೆ, 33 ಸಚಿವರಲ್ಲಿ ಕೂಡ ಇದೆಯಾ? ಮಿನಿಸ್ಟರ್, ವೈ ಶುಡ್ ಐ ಬಾದರ್? ಹೆಡ್ ಆಫ್ ದ ಸ್ಟೇಟ್ ಯಾರು? ಅವ್ರಿಗೆ ಹೇಳ್ಬೇಕು ತಾನೆ. ಅದಕ್ಕೆ ದಯವಿಟ್ಟು ಮಾಡಿ, ಇನ್ಮೇಲೆ ಸ್ಟ್ರಿಕ್ಟ್ ಒಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ, ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ, ಇನ್ನು ಇದ್ರ ಮೇಲೆ ತಗೊಳ್ಳಿ. ಈಗ ನೋಡಿ, ಯಂಗ್ ಮಿನಿಸ್ಟರ್ಸ್ ನಾನು ಅಪ್ರಿಶಿಯೇಟ್ ಮಾಡ್ಲಿಲ್ವಾ? ಪ್ರಿಯಾಂಕಾ ಮತ್ತು ಕೃಷ್ಣ ಬೈರೇಗೌಡ, ನನ್ನ ಲೀಡರ್ಸ್ ಅವರು. ಉಳಿದವರೆಲ್ಲ ಕೂಡ ಇದೇ ರೀತಿ ಇದ್ದಾರಾ ನಿಮ್ಮ ಪ್ರಕಾರ? ನೋಡಿ, ನಾನು ಐ ಆಮ್ ನಾಟ್ ಕಂಪೇರಿಂಗ್ ದಟ್. ಈಗ ಅವ್ರು ಮಾಡಿದಂತ ಒಳ್ಳೆ ಕೆಲಸದ ಬಗ್ಗೆ ಮಾತಾಡಿದ. ಈಗ ನೋಡಿ, ಅವರು ಟ್ರಾನ್ಸ್ಫರ್ ನಲ್ಲಿ ಎಲ್ಲಾ ಇದಕ್ಕೂ ಮಾಡ್ಬೇಕಂದ್ರು ಕೆಲವರು ವಿರೋಧ ಮಾಡ್ತಾರೆ ಈ ವ್ಯವಸ್ಥೆನಲ್ಲಿ.
ಯಾರು ವಿರೋಧ ಮಾಡಿದ್ರು ಆ ರೀತಿ? ಯಾರ ವಿರೋಧ ಯಾರೇ ಮಾಡ್ಲಿ, ಈಗ ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ವಿರೋಧ ಮಾಡಿದ್ರು ಕೂಡ ಹಗರಣದಲ್ಲಿ ನಿಮ್ ಸರ್ಕಾರದ ವಿರುದ್ಧ ಆರೋಪ ಬಂತು, ಹಂಗಾರೆ ಆ ಸಚಿವನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಾ? ವಾಲ್ಮೀಕಿ ಹಗರಣದಲ್ಲಿ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ ಆರೋಪ ಬಂತು, ಹಂಗಾರೆ ಅದು ಸಚಿವ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ನಾನೇನ್ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವ್ರ ಮೇಲೆ ಅಪಾದನೆ ಬಂದಿದೆ ನೋಡಿ, ತಕ್ಷಣವೇ ರಾಜೀನಾಮೆ ಕೊಡಿಸಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಅವ್ರ ಮ್ಯಾಗ ಎನ್ಕ್ವೈರಿ ಆಗ್ತದೆ, ಎನ್ಕ್ವೈರಿ ತಪ್ಪಿಸ್ತಾದ್ರೆ ಅವರು ಶಿಕ್ಷೆ ಆಗ್ಲಿ ಅವ್ರಿಗೆ. ಹಿಂದೆ ಸದನದಲ್ಲಿ ಈ ಹಿಂದೆ ನಾನು 2 ಬಾರಿ ಕೂಡ ಅಂದ್ರೆ ಹಿಂದೆ ನೋಡಿದಾಗ ನನ್ನ ವೇತನವನ್ನ ನೀವು ನನ್ನ ವೇತನವನ್ನ ತಗೊಳ್ಳೋದಿಲ್ಲ, ಸರ್ಕಾರ ಕೊಡ್ತೀವಿ ಅಂತ ಕೂಡ ನೀವು ಹೇಳಿದ್ರಿ. ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಬೇಕಾಗಿರುವಂತದ್ದು. ಅಷ್ಟೇ, ಈಗಲೂ ತಗೊಳ್ತಾ ಇಲ್ಲ. ಅಂದ್ರೆ ಈ ರೀತಿ ಇರುವಂತ ವ್ಯಕ್ತಿ ಯಾವುದೇ ಆತ್ಮವಂಚನೆ ಆತ್ಮವಲಕ, ಯಾಕಂದ್ರೆ ನೀವು ಯಾವಾಗಲೂ ಕೂಡ ನೇರವಾಗಿ ಧೈರ್ಯದಿಂದ ಹೇಳುವಂತದ್ದು ಸರ್ಕಾರದ ವ್ಯವಸ್ಥೆ ಸಂಬಂಧಪಟ್ಟಂತೆ. ಈಗಲೂ ಕೂಡ ನಾನು ಅದೇ ವಿಶ್ವಾಸದಿಂದ ಕೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ₹1 ಕೂಡ ಭ್ರಷ್ಟಾಚಾರ ಇಲ್ಲದೆ ನಡೀತಾ ಇದೆ, ಶ್ರೀರಾಮಚಂದ್ರ ಆಡಳಿತ ನಡೀತಾ ಇದೆ ಅಂತ ನೀವು ಹೇಳ್ತೀರಾ? ಭ್ರಷ್ಟಾಚಾರ ಝೀರೋ. ನಾನೀಗ ಹಂಗ ಹೇಳಿದ್ರೆ ನನ್ನ ಹತ್ರ ವಿಟ್ನೆಸ್ ಇದೆಯಾ? ನಾನಂತ ಯಾರು ಮಂತ್ರಿಗಳಿಗೆ ನಾನು ಏನು ಕೊಟ್ಟಿಲ್ಲ, ಯಾರಿಗೂ ನನಗೂ ಏನು ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದದ್ದು ಇಡೀ ವ್ಯವಸ್ಥೆಯ ಭಾಗ ಹಿಂಗಾಗಿದೆ. ಈಗ ಯಾರಿದ್ದಾರೆ ಅಂತ ನಾನು ಅಕ್ಯೂಸ್ ಮಾಡ್ಲಿಕ್ಕಾಗುತ್ತೆ? ಐ ಡೋಂಟ್ ಹ್ಯಾವ್ ಎನಿ ವಿಟ್ನೆಸ್. ಹೊರಗಡೆ ನೋಟಕ್ಕೆ ನೋಡಪ್ಪ ಹಿಂಗ್ ಕಳೆದ ಇದರಿಂದ ಬಂದಿದೆ. ಇದು ಯಾಕೆ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರಕತ್ತಿದೆ ಅಂದ್ರೆ ಬಿಕಾಸ್ ಆಫ್ ದ ಪ್ರೀವಿಯಸ್ ಗವರ್ಮೆಂಟ್, ವಾಟ್ ದೇ ಹವ್ ಡನ್, ಕರಪ್ಷನ್ ಚಾರ್ಜಸ್, ಅಲಿಗೇಷನ್ಸ್ ಎಲ್ಲ ಮಾಡಿದ್ರಿಂದ. ಗವರ್ಮೆಂಟ್ ಅಂದ್ರೆ ಹಿಂದೆ ಹಲವಾರು ಗವರ್ಮೆಂಟ್ಗಳು ಬಂದು, ಹಿಂದಿನ ಸರ್ಕಾರ ಕಾಂಗ್ರೆಸ್ ನಿಂದ ಹಿಡಿದು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ, ಜೆಡಿಎಸ್ ಇವೆಲ್ಲ ಆಗಿರುವಂತದ್ದು. ಯಡಿಯೂರಪ್ಪ ಕಾಲದಿಂದನೂ ಅಪಾದನೆಗಳು ಬಂದು, ಆದ್ರೆ ಅವಾಗ ಇಷ್ಟು ಅಪಾದನೆಗಳು ಇರಲಿಲ್ಲ. ಬರ್ತಾ 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 ಬಹಳಷ್ಟಾಯ್ತು. ಯಾವಾಗ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಹೆಚ್ಚು ಪ್ರಾರಂಭ ಆಯಿತು, ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಚುನಾವಣೆಯ ವೆಚ್ಚ. ಭ್ರಷ್ಟಾಚಾರದ ಆರೋಪ ಇದೆ, ಮೂಡ ಸಂಬಂಧಪಟ್ಟಂತೆ. ಇವತ್ತು ಕೂಡ ರಾಜ್ಯಪಾಲರಿಗೆ ಕಡಿಮೆ ಆದ್ರೆ ಭ್ರಷ್ಟಾಚಾರನು ಕಡಿಮೆ ಆಗ್ತದೆ, ಅಲ್ಲಿಂದ ಪ್ರಾರಂಭ ಆಗ್ಬೇಕಂತ ಹೇಳಿದ್ದೇನೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇಟ್ ಈಸ್ ಓಪನ್. ಈಗ ಬಹಳ ಮಂದಿ ಎಷ್ಟು ಜನ ಗೊತ್ತಿಲ್ಲ ಈ ವಿಚಾರದಲ್ಲಿ. ಎಲ್ಲ ರಾಜಕೀಯ ಪಕ್ಷಗಳಿಗಂತೂ ಚರ್ಚೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ನೀವು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ, ಅದಕ್ಕೆ ಇಲ್ಲೇ ಓಕೆನಾ, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾಗಿ ನೀವು ಕೊಟ್ಟಿರುವಂತ ಹೇಳಿಕೆ ಏನಿದೆ, ಭ್ರಷ್ಟಾಚಾರ ಸಂಬಂಧಪಟ್ಟಂತ ಹೇಳಿಕೆ, ರಾಜ್ಯದಲ್ಲಿ ನಂಬರ್ 1 ಭ್ರಷ್ಟಾಚಾರ ಅಂತ ಕೊಟ್ಟಿರುವಂತ ಹೇಳಿಕೆ ವರದಿಯಾಗಿರುವಂತದ್ದು, ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ಸಾಕಷ್ಟು ಟೀಕೆ ವ್ಯಕ್ತಪಡಿಸ್ತಾರೆ. ಬಿಜೆಪಿ, ನಾನು ಪದೇ ಹೇಳ್ತೇನೆ, ನಿನ್ನೆ ದಿವಸ ನಾನು ಮಾತನಾಡಿದ್ದು ಮಾಧ್ಯಮದ ಮಿತ್ರರಿಗಲ್ಲ. ನಾನು ಆ ತರದ ಹೇಳಿಕೆಯನ್ನ ಕೊಟ್ಟಿಲ್ಲ. ನಾನು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ್ದೆ. ಬರೀ ನೀವು ಕೆಲಸ ಹಂಗ್ ಮಾಡಬೇಕು, ಕೆಲಸ ಹಿಂಗ್ ಮಾಡ್ಬೇಕಂತ ಹೇಳಿದ್ರೆ ಆಗಲ್ಲ. ಗುಣಮಟ್ಟದ ಕೆಲಸ ಆಗಬೇಕು. ಶಾಲೆ ಕಟ್ತವೆ, 10 ವರ್ಷದಲ್ಲಿ ಬಿದ್ದು ಹೋಗ್ತವೆ, ರಸ್ತೆ ಮಾಡ್ತವೆ, 2 ವರ್ಷದಲ್ಲಿ ಕೆಟ್ಟು ಹೋಗ್ತವೆ. ಕರ್ನಾಟಕದಲ್ಲಿ ಈ ಒಂದು ರೀತಿ ವಾತಾವರಣ ಆಗಿರೋದ್ರಿಂದ ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವನು ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀನಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ.